ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ PSI ತರಬೇತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ PSI ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಕೊನೆಯ ದಿನಾಂಕ ಏನು, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC ವಿದ್ಯಾರ್ಥಿಗಳಿಗೆ ಪೂರ್ವ ನೇಮಕಾತಿ ವಸತಿಯುತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರಬೇತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು PSI ತರಬೇತಿ ಯಾರು ಪಡಿಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. PSI ತರಬೇತಿಯನ್ನು ಉಚಿತವಾಗಿ ಕೊಡ್ತಾರೆ ನಿಮಗೆ. ಈ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಬಂದು 30/11/2024 ಸಂಜೆ 6 ಗಂಟೆ ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಸ್ಲೈಡ್ ಸ್ಲೋ ಆಗ್ತಾಯಿದೆ ನೋಡಿ. ಈ ಒಂದು ಡೇಟ್ನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು 30/11/2024 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರಬೇತಿಯನ್ನು ಕೊಡಲಾಗುತ್ತೆ. ಇದು ಕೇವಲ ಪರಿಶಿಷ್ಟ ಜಾತಿ SC ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 2024-25ನೇ ಸಾಲಿಗೆ ಈ ಒಂದು ಸ್ಕೀಮನ್ನು ತಂದಿದ್ದಾರೆ. ಪರೀಕ್ಷಾ ಪೂರ್ವ ತರಬೇತಿಗಾಗಿ PSI ತರಬೇತಿಗೆ ಅರ್ಜಿ ಆಹ್ವಾನ. ಈ ಒಂದು PSIನಲ್ಲಿ ಪ್ಯಾರಾಮಿಲಿಟರಿ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಅಂತ ಕೊಟ್ಟಿದ್ದಾರೆ. PSIನಲ್ಲೇ ಪ್ಯಾರಾಮಿಲಿಟರಿ ಪೋಸ್ಟ್ ಏನಿರುತ್ತೆ ಆ ಒಂದು ಪೋಸ್ಟಿಗೆ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 4 ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ: ಮೈಸೂರು, ಗುಲ್ಬರ್ಗ, ಬೆಳಗಾವಿ, ಬೆಂಗಳೂರು ಅಂತ. ಸೊ ಈ ಒಂದು ಭಾಗಗಳಲ್ಲಿ ಅಂದರೆ ಸಿಟಿಗಳಲ್ಲಿ ಈ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ. PSI ಪ್ಯಾರಾಮಿಲಿಟರಿ ಕೋರ್ಸ್ಗೆ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. ಈ ಒಂದು PSI ತರಬೇತಿಯನ್ನು ಒಟ್ಟು 75 ದಿನಗಳವರೆಗೆ ವಸತಿಯುತ ತರಬೇತಿ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. 75 ದಿನ ನಿಮಗೆ ಈ ಒಂದು ಟ್ರೈನಿಂಗನ್ನು ಕೊಡಲಾಗುತ್ತೆ, ತರಬೇತಿಯನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ವಸತಿಯುತ ಅಂತ ಕೊಟ್ಟಿದ್ದಾರೆ. ಊಟ ಮತ್ತು ವಸತಿ ಜೊತೆಗೆ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ. ಕರ್ನಾಟಕ 4 ಕಂದಾಯ ವಿಭಾಗಗಳಲ್ಲಿ ಮಾತ್ರ ಇದನ್ನು ಕೊಡಲಾಗುತ್ತೆ. ವಯಸ್ಸು 21ರಿಂದ 32 ವರ್ಷ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಗರಿಷ್ಠ 40 ವರ್ಷ ಅಂತ ಕೊಟ್ಟಿದ್ದಾರೆ. ಸೇವಾನಿರತರ ಅಭ್ಯರ್ಥಿಗಳಿಗೆ 40 ವರ್ಷ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಕ್ಕಾಗಿ UGCಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಡಿಗ್ರಿ ಮುಗಿದಿರಬೇಕು. ಈ ಒಂದು PSI ತರಬೇತಿಯನ್ನು ತಗೋಬೇಕಂದ್ರೆ ನೀವು ಡಿಗ್ರಿ ಮುಗಿದವರು ಅಂತ ಕೊಟ್ಟಿದ್ದಾರೆ. ಅಥವಾ PUC ನಂತರದ ಪದವಿಗೆ ಸಮನಾದ ವಿದ್ಯಾರ್ಥಿ ಯಾವುದೇ ಇದ್ದರೂ ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ. ಒಟ್ಟು ಡಿಗ್ರಿ ಕೋರ್ಸ್ ನಿಮಗೆ ಮುಗಿದಿರಬೇಕು. ಅಂಥವ್ರಿಗೆ ಈ ಒಂದು PSI ತರಬೇತಿಯನ್ನು ಪಡ್ಕೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಆಲ್ರೆಡಿ ನೀವು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ವೃಂದದಲ್ಲಿ ಕನಿಷ್ಠ 5 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಸೇವೆಯಲ್ಲಿರುವವರು, ಈಗ ಕಾನ್ಸ್ಟೇಬಲ್ ಆಗಿರ್ಬೋದು, ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸೇವೆಯನ್ನು ಸಲ್ಲಿಸಿರ್ತಾರೆ. ಕನಿಷ್ಠ 5 ವರ್ಷ ಅವರು ಸೇವೆಯನ್ನು ಸಲ್ಲಿಸಿರಬೇಕು. ಅಂಥವ್ರು ಇದಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಅವರು ಕೂಡ ಇದಕ್ಕೆ ತರಬೇತಿಯನ್ನು ಪಡ್ಕೋಬೋದು. ಮತ್ತಿಲ್ಲಿ ಸಾಮಾನ್ಯ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ನಿವಾಸಿ ಆಗಿರಬೇಕು. ಕರ್ನಾಟಕದವರಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸುವ ದಿನಾಂಕ ಒಳಗಾಗಿ ನಿಮ್ಮ ಜಾತಿಯಾದ ಪ್ರಮಾಣಪತ್ರ ವ್ಯಾಲಿಡ್ ಇರಬೇಕು. ಅದರ ಡೇಟ್ ಮುಗಿದಿರಬಾರ್ದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಒಳಗಾಗಿ ಪದವಿ ಉತ್ತೀರ್ಣ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಈ ಒಂದು ಕೊನೆಯ ದಿನಾಂಕ ಒಳಗಾಗಿ ಡಿಗ್ರಿ ಮುಗಿದಿರಬೇಕು. ಪುರುಷರ ಒಂದು ಎತ್ತರ 168 ಸೆಂಟಿಮೀಟರ್ ಇರಬೇಕು. ಮಹಿಳೆಯರಾಗಿದ್ದಲ್ಲಿ 157 ಸೆಂಟಿಮೀಟರ್ ಹೈಟ್ ಇರಬೇಕಂತ ಕೊಟ್ಟಿದ್ದಾರೆ. ಮತ್ತು ತೂಕ ಕನಿಷ್ಠ 50 kg, ಮಹಿಳೆಯರಿಗೆ 45 kg. ಇದೇ ಸುತ್ತಳತೆ ಪುರುಷರಿಗೆ 76 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಆಯ್ಕೆ ವಿಧಾನ, ಈ ಒಂದು ಆಯ್ಕೆ ಪದವಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಡಿಗ್ರಿ ಸ್ಕೋರ್ ಏನಿದ್ದಾವೆ ಆ ಒಂದು ಆಧಾರದ ಮೇಲೆ ಈ ಒಂದು ತರಬೇತಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಡಿಗ್ರಿ ಪರ್ಸೆಂಟೇಜ್ ಆದ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟನ್ನು ಕೊಟ್ಟಿದ್ದಾರೆ. PETC.kr.nic.in ಅಂತ ಈ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಇದೊಂದು ವೆಬ್ಸೈಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಕೊನೆಯ ದಿನಾಂಕ ಬಂದು ಹಳೆಯ ಡೇಟ್, ಇದು ಇಲ್ಲಿಂದ ಎಕ್ಸ್ಟೆಂಡ್ ಆಗಿದೆ. ಸೊ ಇವಾಗ 30/11/2024ವರೆಗೂ ಅವಕಾಶ ಇದೆ, ಕೊನೆಯ ದಿನಾಂಕ. ಸ್ನೇಹಿತರೆ, ಇದಿಷ್ಟು ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪೂರ್ವ ನೇಮಕಾತಿ ವಸತಿಯುತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರಬೇತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ. ಇವತ್ತೇ ಅಥವಾ ನಾಳೆ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಅರ್ಜಿಯನ್ನು ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಗೊತ್ತಾಗಿಲ್ಲ, ಏನಾದರೂ ಮಾಹಿತಿ ಬೇಕು ಅಂದರೆ
ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.